ಇಟ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ಗೆ. ಕಡೆ ಕೆಂಪು ಚಟ್ನಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಂಪು ಚಟ್ನಿ ಮಾಡೋಕ್ಕೆ. ಇವಾಗ ಫಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. 4ರಿಂದ 5 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು. ಹೆಸರು ಕಾಳು ನೆನೆಸಿಟ್ಕೊಂಡಿದ್ನಲ್ಲ, ಅದು ನೋಡಿ ಬಂದಿದೆ. ಡೈಲಿ ಒಂದೊಂದು ಕಪ್ ತಿಂತೀನಿ ನಾನು. ಹೂವು ಎಲ್ಲ ಕಟ್ತೀನಲ್ಲ, ಬಾಡಿ ಉಷ್ಣ ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೊಳುತ್ತೆ. ಡೈಲಿ ಹೆಸರು ಕಾಳು ತಿನ್ನೋದ್ರಿಂದ ಪ್ರೋಟೀನ್ ವಿಟಮಿನ್ ನಮ್ಮ ಬಾಡಿಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಡೈಲಿ ಒಂದೊಂದು ಕಪ್ಪು ರಾತ್ರಿ ಅದು ನೆನೆಸ್ತೀನಿ. ಬೆಳಗ್ಗೆ ಎಲ್ಲ ತೊಳೆದಿಟ್ಕೊಂಡು ಮತ್ತೆ ಈ ಥರ ಡೈಲಿ ಮಾಡ್ಕೊಬೋದು. ಈಗ ಟೊಮೊಟೊ ಸ್ವಲ್ಪ ಬೆಂದಿದೆ. ಇದಕ್ಕೆ 1-2 ಸ್ಪೂನ್ ಜೀರಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಒಂದೊಂದು 3 ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಬೇಗ ಬೇಯ್ಕೊಳ್ಳುತ್ತೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನೀರು ಹಾಕ್ಕೊಬಾರ್ದು. ಒಂದು 5 ನಿಮಿಷ ಕುದಿಸ್ಕೊಬೇಕು. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಬೇಕು. ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಇಟ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ರುಬ್ಕೊಡ್ತು. ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಹಾಕ್ತಾ ಇದ್ದಾರೆ. ಅವರಪ್ಪ ನೋಡಿ ತಲೆ ಬಾಚ್ಕೊಡ್ತಾ ಇದ್ದಾರೆ. ತಲೆ ಬಾಚೋದಂದರೆ ತಲೆ ಬಾಚ್ಕೊಡಲ್ಲ, ಚಿಕ್ಕ ಬಿಡಿಸಿಟ್ಟಿರ್ತಾರೆ. ನಾನು ಹೋಗಿ ತಲೆ ಬಾಚಿ ರೆಡಿ ಮಾಡಬೇಕು ಅವ್ರಿಗೆ. ಇವಳಿನ್ನು ಡ್ರೆಸ್ ಹಾಕ್ಕೊಳ್ಳೋದ್ರಲ್ಲಿ ಇದ್ದಾಳೆ. ಹೆಸ್ರು ಕಾಳು ನೆನೆಸಿಟ್ಟಿದ್ದು ಕೊಟ್ಟಿದ್ನಲ್ಲ, ತಿಂತಾ ಇದ್ದಾರೆ ಫ್ರೆಂಡ್ಸ್ ಅವರಿಬ್ರು. ಇವಾಗ ಇನ್ನು ಇಡ್ಲಿ ಹಾಕ್ಕೊಟ್ಟಿಲ್ವಲ್ಲ, ಅದಕ್ಕೆ ಇದನ್ನು ತಿಂತಾ ಇದ್ದಾರೆ. ಲಂಚ್ ಬಾಕ್ಸ್ ಎಲ್ಲ ನಮ್ಮ ಹಸ್ಬೆಂಡೇ ರೆಡಿ ಮಾಡಿಟ್ಟಿದ್ರು. ನಾನೇನು ಮಾಡ್ಕೊಳ್ಳಿಲ್ಲ. ನನ್ನ ಮಕ್ಳಿಗೆ ರೆಡಿ ಮಾಡ್ತಿದ್ನಲ್ಲ, ಅಷ್ಟೊತ್ತಿಗೆ ಅವರೇ ರೆಡಿ ಮಾಡಿ ಹಾಕಿಟ್ಟಿದ್ರು. ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನನ್ನ ಮಗ ಇನ್ನೂ ಎದ್ದಿಲ್ಲ. ಇವತ್ತೇನೋ ನಿದ್ದೆ ಮಾಡ್ತಾಯಿದ್ದಾನೆ ಚೆನ್ನಾಗಿ. ಮಲ್ಕೊಂಡಿದ್ದಾನೆ. ಅದಕ್ಕೆ ನಾನು ಎಬ್ಬಿಸಿಲ್ಲ, ಸೈಲೆಂಟಾಗಿದ್ದೀನಿ. ಇಲ್ಲಾಂದರೆ ಎದ್ದು ಹಿಂದಿಂದೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ. ಬಟ್ಟೆ ಇದೆ, ಇವತ್ತು ಬಟ್ಟೆ ಒಕ್ಕೊಬೇಕು. ಈ ಥರ ಬಂದಿದೆ ಟೊಮಾಟೊ ಚಟ್ನಿ. ನಮ್ಮ ಯಜಮಾನ್ರೆ ರುಬ್ಬಿಟ್ಟು ಒಗ್ಗರಣೆ ಹಾಕಿಟ್ಟಿದ್ರು. ಪಾತ್ರೆನ ಇವಾಗ ಜಾಸ್ತಿ ತೊಳೆಯೋಕ್ಕಿಲ್ಲ. ಆಮೇಲೆಲ್ಲ ನಾಷ್ಟ ಮಾಡ್ಕೊಂಡ್ಮೇಲೆ ತೊಳ್ಕೊಬೇಕು. ಇದನ್ನೆಲ್ಲ ತೆಗ್ದು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಟ್ರಿಪ್ ಬೇಯಕ್ಕೆ ಇಟ್ಕೊಬೇಕು. ಆಗ್ತಾ ಇದ್ದಾರೆ. ಅವರಪ್ಪ ನೋಡಿ ತಲೆ ಬಾಚ್ಕೊಡ್ತಾ ಇದ್ದಾರೆ. ತಲೆ ಬಾಚೋದಂದರೆ ತಲೆ ಬಾಚ್ಕೊಡಲ್ಲ, ಚಿಕ್ಕ ಬಿಡಿಸಿಟ್ಟಿರ್ತಾರೆ. ನಾನು ಹೋಗಿ ತಲೆ ಬಾಚಿ ರೆಡಿ ಮಾಡಬೇಕು ಅವ್ರಿಗೆ. ಇವಳಿನ್ನು ಡ್ರೆಸ್ ಹಾಕ್ಕೊಳ್ಳೋದ್ರಲ್ಲಿ ಇದ್ದಾಳೆ. ಹೆಸ್ರು ಕಾಳು ನೆನೆಸಿಟ್ಟಿದ್ದು ಕೊಟ್ಟಿದ್ನಲ್ಲ, ತಿಂತಾ ಇದ್ದಾರೆ ಫ್ರೆಂಡ್ಸ್ ಅವರಿಬ್ರು. ಇವಾಗ ಇನ್ನು ಇಡ್ಲಿ ಹಾಕ್ಕೊಟ್ಟಿಲ್ವಲ್ಲ, ಅದಕ್ಕೆ ಇದನ್ನು ತಿಂತಾ ಇದ್ದಾರೆ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ರವೆ ಥರ ರುಬ್ಕೊಂಡಿದ್ದೆ, ಸ್ಮೂತಾಗಿ ಬಂದಿದೆ. ಇಲ್ಲಿ ರವೆ ಥರ ಬಂದಿದೆ. ಅವ್ರಿಗೂ ಬಾಕ್ಸ್ಗೆ ಅವರೇ ರೆಡಿ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಇವತ್ತು ನನಗೆ ಈ ಕಡೆ ನನ್ನ ಮಕ್ಳಿಗೆ ತಲೆ ಬಾಚ್ಕೊತಿದ್ನಲ್ಲ, ಹೆಲ್ಪ್ ಮಾಡ್ತಾರೆ. ಯಾವಾಗಾದರೂ ಅವರಿಗೆ ಫ್ರೀ ಇದ್ದರೆ ಹೆಲ್ಪ್ ಮಾಡಿಕೊಡ್ತಾರೆ. ಈಗ ಇನ್ನೊಂದು ಟ್ರಿಪ್ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಆಗುತ್ತೆ. ಇದು ಸ್ವಲ್ಪ ಮಿಕ್ಕಿದೆ, ಇನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮಕ್ಳು ಏನಾದರೂ ಸಂಜೆ ಟೈಮು ಊಟ ಕೇಳಿದ್ರೆ ಅದನ್ನೇ ಬೇಯಿಸ್ಕೊಡ್ಬೇಕು. ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಬಂದಿದ್ದಾರೆ ಮಕ್ಕಳು ಸ್ಕೂಲಿಗೆ ಬಿಟ್ಟು. ಅವ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಕಸ ಗುಡಿಸಿ ಬಾಗಿಲು ತೊಳ್ಕೊಂಡ್ಬಿಡ್ತೀನಿ. ಅವರು ರೆಡಿಯಾದರು. ನಾಷ್ಟ ಹಾಕ್ಕೊಟ್ಟಿದ್ದೀನಿ, ಇನ್ನೂ ನಾಷ್ಟ ಮಾಡಿಲ್ಲ. ನನ್ನ ಮಗನು ಇವತ್ತೇನೋ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ಕೊತಾ ಇದ್ದಾನೆ.
ನಿದ್ದೆ ಮಾಡ್ಕೊಂಡಿದ್ದಾನೆ. ಅವನು ಎದ್ಮೇಲೆ ಹಾಲು ಕೇಳ್ತಾನೆ. ಇಲ್ಲಿ ಹಾಲು ಕಾಯಿಸ್ಕೊಂಬಿಡ್ಬೇಕಿಲ್ಲ ಅಂದರೆ ಮತ್ತೆ. ಫ್ರೆಂಡ್ಸ್, ನಮ್ಮ ಹಸ್ಬೆಂಡು ಇಡ್ಲಿ ಹಾಕ್ಕೊಟ್ಟೆ, ತಿಂದ್ಬಿಟ್ಟು ಕೆಲ್ಸಕ್ಕೆ ಹೊರಟ್ರು. ಅಷ್ಟೊತ್ತಿಗೆ ನಮ್ಮ ಮಗನೂ ಎದ್ದವನೆ. ಎದ್ದು ಇವತ್ತೇನು ಹಾಲೇನು ಕೇಳಲಿಲ್ಲ. ನಮ್ಮ ಹಸ್ಬೆಂಡಾಗ ಹಾಕ್ಕೊಡೋಕೆ ಇಟ್ಟಿದ್ನಲ್ಲ ಹಾಟ್ ಬಾಕ್ಸಲ್ಲಿ ಇಡ್ಲಿ ಎಲ್ಲ ಇಲ್ಲೇ ಇತ್ತು. ನಾನೇ ಹಾಕ್ಕೊಂಡು ತಿಂತೀನಿ ಅಂದ್ಬಿಟ್ಟು ಪ್ಲೇಟ್ ತಂದು ಅವನೇ ಹಾಕ್ಕೊತಾ ಇದ್ದಾನೆ ನೋಡಿ. ಅವನೇ ಹಾಕ್ಕೊಂಡು ಕೂತಿದ್ದಾನೆ ಒಂದು ಇಡ್ಲಿನ. ಹಾಯ್ ಫ್ರೆಂಡ್ಸ್ ಅನ್ನು. ಟಿಫನ್ ಆಯ್ತಾ? ನೀನು ಸ್ಕೂಲ್ಗೆ ಹೋಗಲ್ಲ? ಯಾಕೆ ಹೋಗಲ್ಲ ಸ್ಕೂಲ್ಗೆ? ಬೈತಾರೆ. ಮೇಡಮ್ ಏನಕ್ಕೆ ಬೈತಾರೆ? ಬೈಯಲ್ಲ. ನೀನು ತೀಟೆ ಮಾಡಿಲ್ಲ ಅಂದ್ರೆ ಬೈಯಲ್ಲ. ಈ ಸಲ ಹಾಕ್ಬೇಕು ನಿನ್ನ. ಸಲ ಸ್ಕೂಲ್ಗೆ ಹಾಕ್ಬೇಕು ಫ್ರೆಂಡ್ಸ್. ಅವನಿಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಈ ವರ್ಷ ಸ್ಕೂಲಲ್ಲಿ ಕೇಳ್ಕೊಬರ್ತೀವಿ. ಹಾಕ್ಕೊಂಡ್ರೆ ಈ ವರ್ಷನೇ ಹಾಕ್ಬಿಡ್ತೀವಿ. ಅವ್ರ ಅಕ್ಕರ ಸ್ಕೂಲ್ಗೆ ಹಾಕೋಣ ಅಂತ ಇದ್ದೀವಿ. ನೋಡೋಣ, ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಹಾಕೋದಿಲ್ಲ ಅಂದರೆ ಅಲ್ಲಿಗೆ ಹಾಕ್ಬೇಕಾಗುತ್ತೆ. ಹಾಕಿದ್ರೆ ನಾನೇ ಹೋಗಿ ಕರ್ಕೊಂಬರ್ಬೇಕು. ಬೆಳಗ್ಗೆ ಅವ್ರ ಅಪ್ಪನ ಜೊತೆಲ್ಲ ಹೋಗ್ತಾನೆ. ಎಲ್ಲ ಅವ್ರ ಅಕ್ಕರ ಜೊತೆ ಸೇರಿಕೊಂಡು ಸ್ವಲ್ಪ ಹೇಳೋದು ಕಲ್ತ್ಕೊಂಡವನೆ. ABCD 1 2 3 ಎಲ್ಲ ಹೇಳ್ಕೊತಾನೆ. ಅವ್ರು ಓದ್ತಿರೋ ಓದೋದು ಕಲ್ತ್ಕೊಂಡವನೆ. ABCD ಎಲ್ಲ ಹೇಳ್ಕೊಂತಾನೆ. ABCD ಹೇಳ್ತಾನೆ. ಹೇಳ್ತಿ ABCD ಹೇಳು. ಅಷ್ಟೇ ಬರೋದು ಫ್ರೆಂಡ್ಸ್ ನಿಮಗೆ. 1 2 3 ಹೇಳು. 1 2 3 4 5 10ವರೆಗೂ ಹೇಳ್ತಾನೆ. ಚೆನ್ನಾಗೆಲ್ಲ ನೆನಪಿನ ಶಕ್ತಿ ಇದೆ. ಒಂದು ಸಲ 2 ಸಲ ಹೇಳಿದ್ರೆ ನೆನ್ಪಿಟ್ಕೊಂಡು ಹೇಳ್ತಾನೆ ನೋಡಿ. ಈ ಸಲ ಸ್ಕೂಲ್ಗೆ ಹಾಕ್ಬೇಕು ಅಂತ ಇದ್ದೀವಿ. ಪ್ರೀ ನರ್ಸರಿಗೆ ಹಾಕ್ಕೊಂಡ್ರೆ ಅಲ್ಲಿಗೆ ಹಾಕೋದು. ಸ್ಕೂಲ್ಗೆ ಹೋಗ್ತೀಯಾ? ವರ್ಷ ಹಾಕ್ತೀನಿ. ನಿನ್ನ ಮನೇಲಿ ಆಟಾಡ್ಕೊಂಡಿರಕ್ಕೆ ಬಿಡಲ್ಲ. ಚಟ್ನಿ ಖಾರ ಇದೆ ಫ್ರೆಂಡ್ಸ್, ಆದರೂ ತಿಂತಾ ಇದ್ದಾನೆ. ಖಾರ ತಿನ್ನೋದು ರೂಢಿ ಮಾಡ್ಕೊಂಡಿದ್ದಾನೆ. ಮಕ್ಕಳು ಖಾರ ತಿನ್ನಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬರೀ ಸ್ವೀಟಾಗಿ ಕೊಡಬಾರ್ದು. ಖಾರ ತಿನ್ನೋದು ರೂಢಿ ಮಾಡಬೇಕು ಮಕ್ಕಳಿಗೆಲ್ಲ. ಹಾಯ್, ಊಟ ಮಾಡ್ತೀವಿ ಫ್ರೆಂಡ್ಸ್. ನಾಷ್ಟ ಮುಗಿಸ್ಕೊಂಡು ಪಾತ್ರೆ ಇದ್ದಿದ್ದೆಲ್ಲ ಕ್ಲೀನ್ ಮಾಡಾಕ್ದೆ. ಫಸ್ಟ್ ಪಾತ್ರೆ ತೊಳ್ಕೊಂಬಿಟ್ಟೆ, ಆಮೇಲೆ ಬಟ್ಟೆ ಒಗ್ಯಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ತೊಳ್ದು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಜೋಡಿಸಿಲ್ಲ, ನೀರೆಲ್ಲ ಇಳ್ಕೊಬೇಕು, ಆಮೇಲೆ ಜೋಡಿಸ್ಕೊತೀನಿ. ಇಡ್ಲಿ ಮಾಡಿದ ದಿನ ಪಾತ್ರೆಗಳು ಜಾಸ್ತಿ ಇರ್ತವೆ. ನನ್ನ ಮಗ ನೈಟು ಹಾಲು ಕುಡ್ದಿರ್ಲಿಲ್ಲ, ಏನೋ ಇವತ್ತು ಎದ್ದಿರಲಿಲ್ಲ. ಅದಕ್ಕೆ ಇದು ಉಳ್ದಿದ್ದ ಹಾಲನ್ನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಹಿಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟೇ. ಪಾತ್ರೆ ತೊಳೆದಾಗೆಲ್ಲ ಈ ಥರ ಶೆಲ್ಫ್ ಮೇಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಟೈಲ್ಸ್ ಎಲ್ಲ ಗಲೀಜಾಗಿರುತ್ತಲ್ಲ ಒಗ್ಗರಣೆ ಹಾಕಿದಾಗ. ಡೈಲಿ ಅಷ್ಟೇ, ಪಾತ್ರೆ ತೊಳೆದಾಗೆಲ್ಲ ಫುಲ್ಲು ಟೈಲ್ಸ್ಗಳು ಇದೆಲ್ಲ ಶೆಲ್ಫ್ ಕಟ್ಟೆ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಅವಾಗ ಕ್ಲೀನಾಗಿರುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಜಿಡ್ಡೆಲ್ಲ ಏನಿರಲ್ಲ ಅಡುಗೆ ಮನೆಯಲ್ಲಿ. ನನ್ನ ಮಗ ಗೊಂಬೆ ನೋಡ್ತಾ ಇದ್ದಾನೆ ಕೂತ್ಕೊಂಡು. ಇಲ್ಲಾಂದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಇದು ಪಾತ್ರೆ ಎಲ್ಲ ಎಳ್ದಾಕ್ತಾ ಇರ್ತಾನೆ. ಈಗ ಬಟ್ಟೆ ಒಗ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಇದೆ, ಒಂದು ಅರ್ಧ ಬಕೆಟ್ ಇದೆ ಬಟ್ಟೆ. ಎಲ್ಲ ಹೋಗೋದು ಮುಗಿಸ್ಕೊಂಡು ಎಲ್ಲ ಒಣಗಾಕ್ಬಿಟ್ಟು ನನ್ನ ಮಗಂಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಈಗ ಹಾಲು ಬೇಕು ಅಂತಿದ್ದ. ಬೆಳಗ್ಗೆ ಹಾಲು ಕುಡಿಲಿಲ್ವಲ್ಲ, ಈಗ ಹಾಲು ಬೇಕು ಅಂದ. ಅದಕ್ಕೆ ಹಾಕ್ಕೊಟ್ಟೆ ಕುಡಿಲಿ ಅಂದ್ಬಿಟ್ಟು. ಕುಡಿದ್ಬಿಟ್ಟು ಆಟಾಡ್ಕೊಂಡು ಮಲಗಿದ್ದಾನೆ. ನಮ್ಮ ಅಕ್ಕನ ಮಗಳು ಏನೂ ಬರಲಿಲ್ಲ, ಇಲ್ಲ ಅಲ್ಲೇ ಇದ್ದಾಳೆ ಅನಿಸುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಅಂದಳು. ನಮ್ಮ ಅಣ್ಣನ ಮನೆಯಲ್ಲೇ ಇದ್ದಾಳೆ. ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಸಾಂಬಾರು ಇದೆಯಲ್ಲ, ಅದಕ್ಕೆ ರೈಸ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಮಧ್ಯಾಹ್ನ ಏನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಸಂಜೆಗೆ ಏನಾದರೂ ಸಾಂಬಾರು ಮಾಡ್ಕೊತೀನಿ ಅಷ್ಟೆ. ನನ್ನ ಮಗ ಗೊಂಬೆ ನೋಡ್ಕೊಂಡು ಕೂತಿದ್ದ. ಕರೆಂಟ್ ಹೋಗಿದೆ ಇವಾಗ, ಅದಕ್ಕೆ ನಾನು ಹಿಂದೆನೇ ತಿರುಗ್ತಾ ಇದ್ದಾನೆ. ಅದಕ್ಕೆ ಹಾಲು ಕುಡಿಬೇಕು ಅಂತ ಅನಿಸ್ತು ಅವನಿಗೆ. ಇಲ್ಲ ಟಿ ವಿ ನೋಡ್ತಾ ಇದ್ದರೆ ಆ ಕಡೆ ಎಲ್ಲ ಜ್ಞಾನ ಕೊಡಲ್ಲ. ಮಧ್ಯಾಹ್ನ ಟೈಮ್ ಯಾವಾಗಲೂ ಹಾಲು ಕೇಳಲ್ಲ. ಇವತ್ತೇನೋ ಕುಡಿಬೇಕು ಅಂದಲ್ಲ, ಸರಿ ಕಾಯಿಸಿಟ್ಟಿದ್ದಲ್ಲ ಹಾಕ್ಕೊಟ್ಟೆ ಕುಡಿಲಿ ಅಂದ್ಬಿಟ್ಟು ಕುಡಿದ್ಬಿಟ್ಟು ಈಗ ಆಟಾಡ್ಕೊಂಡಿದ್ದಾನೆ. ಮಧ್ಯಾಹ್ನಕ್ಕೆ ರೈಸ್ ಆಮೇಲೆ ಮಾಡ್ಕೊತೀನಿ, ಈಗ ಟೈಮ್ ಇದೆಯಲ್ಲ. ಇವತ್ತು ಬೇಗ ಕೆಲಸ ಮುಗಿಸ್ಕೊಂಡು ಕೂತಿದ್ದೀನಿ. ನೋಡಿ, ನಮ್ಮ ಮಗ ಮನೆ ಮುಂದೆ ರಂಗೋಲಿನ ಬಿಡಲ್ಲ.
ಅದಕ್ಕೆ ಜಾಸ್ತಿ ಯಾವಾಗಲೂ ಹಾಕಲ್ಲ, ವಾರದ ದಿನ ಹಾಕ್ತೀನಿ. ಚಿಕ್ಕದಾಗಿ ಹಾಕ್ಕೋತೀನಿ, ಇಲ್ಲಾಂದರೆ ಬಾರ್ಡ್ರು ಥರ. ಇನ್ನೆಲ್ಲ ಕೂತ್ಕೊಂಡು ಅಳಿಸ್ಕೊಂಡು ಕೂತಿರ್ತಾನೆ, ಇನ್ನೇನು ಸಿಗಲ್ಲ ಅವ್ನಿಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು. ಅದಕ್ಕೆ ರೈಸ್ಗೆ ಇಟ್ಕೊಂಡೆ, ಚಿಕ್ಕ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅನ್ನ ಬೆಳಗ್ಗೆದು ಇಡ್ಲಿ ಇದೆಯಲ್ಲ, ಅದಕ್ಕೆ ಸ್ವಲ್ಪನೇ ಇಟ್ಕೊಂಡೆ ಚಿಕ್ಕ ಕುಕ್ಕರಲ್ಲಿ. ಜಾಸ್ತಿ ಮಾಡಿಕೊಂಡ್ರೆ ದೊಡ್ಡ ಕುಕ್ಕರ್ ಯೂಸ್ ಮಾಡ್ಕೊತೀನಿ. ನನ್ನ ಮಗ ಇಡ್ಲಿ ತಿಂತೀನಿ ಅಂದ, ಹಾಕ್ಕೊಟ್ಟೆ. ಅವನೇ ತಿನ್ಕೊಂಡು ಕೂತಿದ್ದಾನೆ ಇವಾಗ. ಇಡ್ಲಿ ತಿನ್ಕೊತಿದ್ದಾನೆ, ಅದಕ್ಕೆ ಇನ್ನೂ ಸ್ವಲ್ಪ ಇಡ್ಲಿ ಇದ್ದೇವೆ ಹಂಗೇ. ಜಾಸ್ತಿ ಮಾಡಿಕೊಂಡ್ರೆ ರೈಸು ರಾತ್ರಿಗೆ ಹಂಗೆ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡು ಬಂದರು, ಊಟ ಹಾಕ್ಕೊಟ್ಟೆ. ಇಡ್ಲಿ ಇತ್ತಲ್ಲ, ಫಸ್ಟ್ ಇಡ್ಲಿ ಹಾಕ್ಕೊಟ್ಬಿಟ್ಟೆ, ಆಮೇಲೆ ರೈಸ್ ಹಾಕ್ಕೊಡೋಣ ಅಂದ್ಬಿಟ್ಟು ಒಂದು 4 ಇಡ್ಲಿ ಹಾಕ್ಕೊಟ್ಟಿದ್ದೀನಿ. ಅವ್ರು ತಿಂದು ಹೋದ್ರು, ನಾನು ಹಾಕ್ಕೊಂಡೆ. ನನ್ನ ಮಗ ಮತ್ತೆ ಇಡ್ಲಿ ಹಾಕ್ಕೊಂಡು ಒಂದು ಇಡ್ಲಿ ಹಾಕ್ಕೊಟ್ಟಿದ್ದೀನಿ. ನಮ್ಮ ಆಂಟಿ ಮಗನೂ ನೋಡು ಫೋನ್ ನೋಡ್ತಾ ಇದ್ದಾರೆ ಏನೋ. ಅದು ನಾನು ನಮ್ಮ ಮಗನಿಗೆ ಊಟ ತಿನ್ನಲ್ಲ, ಮಲಗ್ಸೋಣ ಅಂದ್ಬಿಟ್ಟು ತೊಟ್ಲಿಗೆ ಹಾಕಿದೆ. ಆಟ ಆಡ್ಕೊಂಡು ಕೂತಿದ್ದಾನೆ. ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊತಾನೆ. ನನಗೂ ಹೂವು ಬಂದಿತ್ತಲ್ಲ, ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಿಮಗೆ ನಾನು ಹೂವು ಯಾವ ಥರ ಕಟ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ ಅಂತ. ಫ್ರೆಂಡ್ಸ್, ನಾನು ಇವತ್ತು ಯಾವ ಥರ ಹೂವು ಕಟ್ಕೊತೀನಿ ದಿಂಡು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರದ್ದು 6 ಎಳೆದು 5 ಎಳೆದು ದಾರ ಬರುತ್ತೆ. ಅದೊಂದು ಸೈಡು ಎಡಗೈಗೆ ಹಾಕ್ಕೊಬೇಕು, ಎಡಗೈ ಸೈಡ್ ಇಟ್ಕೊಬೇಕು. ಈ ಥರ ಸಿಂಗಲ್ ದಾರ ಬರುತ್ತೆ, ಅದನ್ನ ಬಲಗೈಗೆ ಇಟ್ಕೊಂಡು ಈ ಥರ ಎರಡನ್ನೂ ಹಿಂಗೆ ಒಂದು ಸ್ವಲ್ಪ ದೂರ ಹಿಂಗೆ ಗಂಟು ಹಾಕ್ಕೊಬೇಕು ನೋಡಿ. ಇಲ್ಲಿಗಿದೆ ಗಂಟು, ಇಷ್ಟು ಉದ್ದ ದಾರ ಕೆಳಗಡೆ ಬಿಟ್ಕೊಬೇಕು. ಈ ಥರ ಕಿರು ಬೆರಳಿಗೆ ಹಿಂಗೆ ಸುತ್ಕೊಬೇಕು ಒಂದು ರೌಂಡು. ಇಲ್ಲಿ ನೋಡಿ, ಇಲ್ಲಿ ಬರುತ್ತಲ್ಲ, ಇಲ್ಲಿ ಈ ಥರ ಇಟ್ಕೊಬೇಕು. 2 ಬೆರಳಲ್ಲೂ ಟೈಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಹೂವು ತಗೊಂಡು ಹೂವದಿಂದ ಒಂದು ರೌಂಡ್ ಈ ಥರ ತಿರ್ಸ್ಕೊಬನ್ನಿ ಅಷ್ಟೇ. ಹೂವು ಬಿಟ್ಬಿಡ್ಬೇಕು, ಮತ್ತೆ ಟೈಟಾಗಿ ಇಟ್ಕೊಬೇಕು ಈ ದಾರನ. ಮತ್ತು ಈ ಬೆರಳಲ್ಲಿ ಸುತ್ಕೊಂಡಿರ್ತೀವಲ್ಲ, ಈ ದಾರ ಹಿಂಗೆ ಟೈಟಾಗಿ ಇಟ್ಕೊಬೇಕು. ಹಿಂಗೆ ಇಟ್ಕೊಬೇಕು. ಹೂದಿಂದ ಒಂದು ರೌಂಡು ಕೆಳಗಡೆಯಿಂದ ಮತ್ತೆ ರಿಟರ್ನ್ ಅಲ್ಲಿಗೆ ಬರಬೇಕು. ಈ ಥರ ಸ್ಟಾರ್ಟಿಂಗ್ ಕಲಿಯೋಕೆ ಎಲ್ಲರಿಗೂ ಕಷ್ಟ ಆಗುತ್ತೆ, ನೋಡ್ಕೊಂಡು ಕಲಿಬೇಕು ನಿಧಾನಕ್ಕೆ. ನೋಡಿ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಹೂದ ರೌಂಡು ಬೆರಳಿಂದ ಟಚ್ ಆಗಬೇಕು. ಈ ಬೆರಳಿಗೆ ಸಿಂಗಲ್ ದಾರ ಟಚ್ ಆಗಿ ಮತ್ತು ಈ ಥರ ಬರಬೇಕು. ಮತ್ತೆ ಇಟ್ಕೊಂಡಿರ್ತೀವಲ್ಲ, ಹೂವು ಬಿಟ್ಬಿಡ್ಬೇಕು. ಮತ್ತೆ ಹೊಸ್ದಾಗಿ ಇಟ್ಕೊತೀವಲ್ಲ, ಈ ಹೂವನ್ನ ಮತ್ತೆ ಬೆರಳಲ್ಲಿ ಇಟ್ಕೊಬೇಕು. ಮತ್ತು ಇನ್ನೊಂದು ರೌಂಡು ಬೆರಳು ಟಚ್ ಆಗಬೇಕು ಸಿಂಗಲ್ ದಾರ, ಮತ್ತು ರಿಟರ್ನ್ ಹಂಗೆ ಬರಬೇಕು. ಈ ಥರ ಹೂವು ಬಿಟ್ಬಿಡ್ಬೇಕು. ಟೈಟಾಗಿ ಹಿಂಗೆ 2 ಬೆರಳಲ್ಲೂ ಈ ಥರ ಟೈಟ್ ಇರಬೇಕು. ಇದು ಹಿಂಗೆ ಸುತ್ತುತ್ತೀವಲ್ಲ, ಅದನ್ನು ಟೈಟಾಗಿ ಸುತ್ಕೊಬೇಕಿಲ್ಲ ಅಂದರೆ ಹೂವು ಬಿದ್ದೋಗ್ಬಿಡುತ್ತೆ ನೋಡಿ. ಮತ್ತೆ ಹೂವು ಇಟ್ಕೊಂಡಿದ್ದೀನಿ, ಒಂದು ರೌಂಡ್ ಹಿಂಗೆ ಬಂದಿದ್ದೀನಿ. ಮತ್ತು ನೋಡಿ ಹಿಂಗೆ ರೌಂಡಿಗೆ ನೀಟಾಗಿ ಸುತ್ಕೊಂಡ್ಬರ್ಬೇಕು. ಈ ಥರ ನಿಧಾನಕ್ಕೆ ಸ್ಟಾರ್ಟಿಂಗ್ ಕಲಿಯುವಾಗ ನಿಧಾನಕ್ಕೆ ಕಲಿಬೋದು ಫ್ರೆಂಡ್ಸ್. ಈ ಥರ ಹೂವು ಕಟ್ಟೋದು ಕಲ್ತ್ಕೊಂಡ್ರೆ ಮನೇಲಿ ಏನು ಕೆಲಸ ಮಾಡೋಕ್ಕೆ ಆಚೆ ಹೋಗೋಕ್ಕಾಗ್ದಿರೋರಿಗೆ ಅಕ್ಕಪಕ್ಕ ಹೂವು ಕಟ್ಟರೆ ಈ ಥರ ಕಟ್ಟೋದು ಕಲ್ತ್ಕೊಬಿಟ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ಮನೆಯಲ್ಲೇ ಕಟ್ಕೊಬೋದು. ಅದಕ್ಕೆ ತೋರಿಸ್ಕೊಟ್ಟಿದ್ದೀನಿ, ಇನ್ನೊಂದು 2 ದಿನ ತೋರಿಸ್ಕೊಡ್ತೀನಿ ನೋಡಿ. ಕಲಿಯೋರ್ಗೆ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಬೋದು ನೋಡಿ. ಇದೆಲ್ಲ ತೋರಿಸ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಇಲ್ಲ ಆಟ ಆಡ್ತಾ ಇದ್ದಾನೆ. ನಮ್ಮ ಅಕ್ಕನ ಮಗಳು ಬಂದು ಕನ್ನಡಕ ಬಿಟ್ಟು ಹೋಗಿದ್ಲು, ಅದನ್ನ ತಗೊಂಡು ಅವನು ಹಾಕ್ಕೊತಾ ಇದ್ದಾನೆ. ಅವಳು ಬಂದ್ಲು, ಆಗಲೇ ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ಲು, ಆಮೇಲೆ ಬರ್ತೀನಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಅಕ್ಕನ ಮಗಳು ಬಂದ್ಲು ಕೊನೆಗೆ. ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ಲು. ಒಂದಾಗ ಕಾಪಿ ಮಾಡಿಕೊಟ್ಟೆ, ಕುಟ್ಬಿಟ್ಟು ಕೂತ್ಕೊಂಡವ್ರೆ. ಇವಳು ನಮ್ಮ ಆಂಟಿ ಮಗಳು ಇಲ್ಲೇ ಹೋಮ್ವರ್ಕ್ ಮಾಡ್ಕೊತಾವಳೆ, ಮನೇಲಿ ಮಾಡಿಲ್ಲ ಅಂದ್ಬಿಟ್ಟು. ನಮ್ಮ ಮಕ್ಳು ಹೋಮ್ವರ್ಕ್ ಮಾಡಿಬಿಟ್ಟು ಕೂತ್ಕೊಂಡು TV ನೋಡ್ತಾವ್ರೆ, ಸೀರಿಯಲ್ ನೋಡ್ತಾವ್ರೆ. ನಂದು ಇನ್ನೂ ಸ್ವಲ್ಪ ಹೂವು ಇದೆ ಫ್ರೆಂಡ್ಸ್, ಕಟ್ಟಿದ್ದಾಗಿಲ್ಲ. ಇನ್ನೊಂದು ಸ್ವಲ್ಪ ಕಟ್ಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಲ್ಬಮ್ ಎಲ್ಲ ನೋಡಿ ಮುಗಿಸ್ಕೊಂಡವರು ನಮ್ಮ ಅಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂತ ಹೊರಟ್ರು ನಮ್ಮ ಅಕ್ಕನ ಮಗಳು. ನನ್ನ ಮಗನೂ ಹೋಗ್ತೀನಿ ಅಂತ ಆಟ ಹಿಡಿತಾ ಕೂತಿದ್ದ. ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಬಂದರು. ಹೊಟ್ಟೆ ಹಸಿ ಅಂದ್ಬಿಟ್ಟು ಬಿಸ್ಕೆಟ್ ಕೇಳಿದ್ರು, ಕೊಟ್ಟೆ. ತಿಂದ್ಬಿಟ್ಟು ಬೇರೆ ಎಲ್ಲ ಕೆಲಸ ಐತೆ ಅಂತ ಹೊರಟ್ರು ನೋಡಿ ಫ್ರೆಂಡ್ಸ್. ಇದು ಮೆಶೋಯಿಂದ ತೊಗೊಂಡಿದ್ದು ಮೊಬೈಲ್ ಸ್ಟಿಕ್. ಇದು ವಿಡಿಯೋ ಮಾಡ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಈ ಪ್ರಾಡಕ್ಟು, ಈಗ ಹೊಸ್ದಾಗಿ ತರಿಸ್ಕೊಂಡೆ ಮೆಶೋಯಿಂದ. ನೀವು ಬೇಕಾದರೆ ಚೆನ್ನಾಗಿದೆ ಕ್ವಾಲಿಟಿ, ತೊಗೊಬೋದು ಇಲ್ಲೇ. ಇದು ಫೋನ್ ನೋಡಿ, ಈ ಥರ 2 ಸೈಡ್ ಇರುತ್ತೆ ಲಾಕು. ಓಪನ್ ಮಾಡಿಕೊಂಡು ಮೊಬೈಲ್ನ ಹಾಕ್ಕೊಬೋದು.
ರೆಸಿಪಿ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿದೆ ಇದು ಫ್ರೆಂಡ್ಸ್. ಹೈಟ್ ಜಾಸ್ತಿ ಏನು ಹೈಟ್ ಇಲ್ಲ, ರೆಸಿಪಿ ಚಾನಲ್ ಮಾಡ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ಬಜ್ಜಿನೂ ಬೇಕು ಅಂತಂದ್ರು ಮಕ್ಕಳು, ತರಿಸ್ಕೊಟ್ವಿ, ತಿಂದರು. ತಿಂದ್ಬಿಟ್ಟು ನಂದು ಹೂವು ಮುಗಿತಲ್ಲ ಕಟ್ಟಿ ಇವಾಗ ಮುಗಿಸ್ಕೊಂಡು ಬಂದೆ ಅಡುಗೆ ಮನೆಗೆ. ಅಡುಗೆ ಮನೆಯಲ್ಲೆಲ್ಲ ಪಾತ್ರೆ ಎಲ್ಲ ಇದೆ, ಶಿಂಕಲ್ಲಿ ಇವೆಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು ಇಕ್ಕಿದ್ದು ಅವರೆಕಾಳು ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸಾಂಬಾರು ಮಾಡ್ಕೊಬೇಕು. ನಾನು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊತೀನಿ. ರೈಸು ಇಲ್ಲ, ಮಧ್ಯಾಹ್ನದ ರೈಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಸಾಂಬಾರು ಮಾಡ್ಕೊಳಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಹಾಕ್ಕೊಂಡಿದ್ದೀನಿ ಬಾಣಲಿಗೆ ಹುರ್ಕೊಳಕ್ಕೆ. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನೇ ಹಾಕ್ಕೊಂಡೆ. ಅದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಒಣಗಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಜೊತೆಗೆ ಚಕ್ಕೆ ಲವಂಗ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, 1-2 ನಿಮಿಷ. ಟೊಮೊಟೊ ಫ್ರೈ ಆದಮೇಲೆ ಇದು ಧನಿಯಾ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಅದು ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನು ಧನಿಯಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದೆಲ್ಲ ಆದಮೇಲೆ ಕಡಲೆಪಪ್ಪು ಮತ್ತು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಹಾಕ್ಕೊಬೇಕು. ಹಾಕ್ಕೊಬಿಟ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೊಬೇಕು. ತಣ್ಣಗಾಗಾಗಿ ಇಟ್ಕೊಬಿಟ್ಟು ಆಮೇಲೆ ರುಬ್ಕೊತೀನಿ ಫ್ರೆಂಡ್ಸ್. ರುಬ್ಕೊಂಡು ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಂಡೆ. ಆಮೇಲೆ ಒಗ್ಗರಣೆ ಹಾಕ್ಕೊಳಕ್ಕೆ ಬಾಣಲಿ ಇಟ್ಕೊಂಡೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. 1-2 ನಿಮಿಷ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಇತ್ತಕ್ಕೆ ಬೇಳೆ ಕಾಳು ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಂಡೆ. ಹಸಿ ಕಾಳು ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೆಲ್ಲ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೆ. ಮಸಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ನಿಮಿಷ ಕುದಿಯಕ್ಕೆ ಬಿಡಿ. ಆಮೇಲೆ ಕುಕ್ಕರ್ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರ್ ಇತ್ತು ಫ್ರೆಂಡ್ಸ್, ಅದಕ್ಕೆ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಥರ ಅಂದ್ಬಿಟ್ಟು ಹಾಕ್ಕೊಂಡು ಒಂದು ವಿಜಿಲ್ 2 ವಿಜಿಲ್ ಕೂಗಿಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್. ಸಾಂಬಾರು ಈ ಥರ ಬಂದಿದೆ. ಚೂರು ಚಿಕನ್ ಮಸಾಲೆ ಹಾಕಿದ್ನೆಲ್ಲ ಚಿಕನ್ ಸಾಂಬಾರು ಥರ ಕಾಣಿಸ್ತಾ ಇದೆ ಕಲರು. ಟೇಸ್ಟು ಚೆನ್ನಾಗಿರುತ್ತೆ. ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡಿಕೊಂಡು ಮೊಟ್ಟೆ ತರಿಸ್ಕೊಂಡೆ, ಮೊಟ್ಟೆ ಬೇಯಿಸ್ಕೊಬೇಕೀಗ. ಮೊಟ್ಟೆ ಬೇಯಿಸ್ಬಿಟ್ಟು ಮುದ್ದೆ ಜೊತೆ ಅವ್ರಿಗೂ ಹಾಕ್ಕೊಡ್ತೀನಿ, ತಿನ್ಕೋತಾರೆ ಜೊತೆಲಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಆಚೆ ಹೋಗಿದ್ದಾರೆ. ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿ ಇಡ್ತೀನಿ, ಅವ್ರು ಯಾವಾಗ ಬರ್ತಾರೋ ಅವಾಗ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಮೊಟ್ಟೆನ ಈ ಥರ ಕುಕ್ಕರಲ್ಲೇ ಹಾಕಿಟ್ಕೊತೀನಿ ಫ್ರೆಂಡ್ಸ್. 1 ವಿಜಿಲ್ಗೆ ಬೆಂದ್ಬಿಡುತ್ತೆ. ಈ ಕಡೆ ಗ್ಯಾಸು ಸೇವ್ ಆಗುತ್ತೆ. ಅದಕ್ಕೇ ನಾನು ಯಾವಾಗಲೂ ಅಷ್ಟೇ ಮೊಟ್ಟೆ ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದು. ಪಾತ್ರೆಲ್ಲಾದರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ, ಬೆಂದಿದೆಯಾ ಅಂತಲೂ ಗೊತ್ತಾಗಲ್ಲ ಸರಿಯಾಗಿ. ಕುಕ್ಕರಲ್ಲಿ ಇಟ್ಕೊಂಡು 1 ವಿಜಿಲ್ ಕೂಗಿಸ್ಬಿಟ್ರೆ ಮೊಟ್ಟೆ ಬೇಗ ಬೆಂದ್ಕೊಳ್ಳುತ್ತೆ, ಗ್ಯಾಸು ಸೇವ್ ಆಗುತ್ತೆ. ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮಾಡಿ ಪಾತ್ರೆ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಊಟ ಮಾಡಿದ್ಮೇಲೆ ಊಟದ ಪಾತ್ರೆ ಒಂದಿರುತ್ತೆ, ಅದು ಆಮೇಲೆ ತೊಳ್ಕೊತೀನಿ ಊಟ ಮುಗಿಸ್ಕೊಂಡು. 3 ಜನಕ್ಕೆ ಹಾಕ್ಕೊಟ್ಟೆ, ತಿಂತಾಯಿದ್ದಾರೆ 3 ಜನನೂ ಕೂತ್ಕೊಂಡು ಮುದ್ದೆ ತಿನ್ನೋದು ರೂಢಿ ಮಾಡಬೇಕು ಫ್ರೆಂಡ್ಸ್ ಮಕ್ಕಳಿಗೆ. ಡೈಲಿ ಇಲ್ಲ ಅಂದರೂ ವಾರಕ್ಕೆ ಒಂದ್ಸಲ 2 ದಿನನಾದರೂ ಮುದ್ದೆ ಹಾಕ್ಕೊಡ್ಬೇಕು. ನನ್ನ ಮಗ ನೋಡಿ ಅವನೇ ತಿಂತಾಯಿದ್ದಾನೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಬಾಯ್ ತಪ್ಪು, ಬಾಯ್. Bye.